ಆ ಶಾಲೆಗೋಸ್ಕರ ಅವರು ಮಂತ್ರ ಹೇಳಬೇಕು. ಹಾಂ. ಯಾರು ಕೇಳಿದ್ರು ಒಂದು ತಪ್ಪದೆ ಹೇಳಬೇಕು, ಹಾಂ. ಉಲ್ಟಾ ಹೇಳಬೇಕು. ಉಲ್ಟಾ ಹೇಳಬೇಕು. ಬ್ರಾಹ್ಮಣರ ಅಗ್ರಹಾರ ಇದು. ಹೌದು. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು, ನಾನೀಗೊಂದು ಹೊಸ ಪ್ಲೇಸ್ಗೆ ಬಂದಿದ್ದೀನಿ. ನೋಡಿ, ಈ ಪ್ಲೇಸ್ ಬಂದುಬಿಟ್ಟು ನಿಮ್ಗೆ ಒಂಥರ ಸ್ಕೂಲ್ ಥರ ಕಾಣಿಸ್ತಾ ಇದೆಯಲ್ಲ, ಇದು ನಾನು ಯಾವುದಂತ ಹೇಳ್ತೀನಿ ಜಾಗ ಪೂರ್ತಿ ನೋಡಿ. ಏನಂದರೆ ಆಗಿನ ಕಾಲದಲ್ಲಿ ಸಂಸ್ಕೃತನ ಬಳಸ್ತಾಯಿದ್ರು. ಸೊ ಈ ಸಂಸ್ಕೃತಕ್ಕೆ ಬಹಳನೇ ಡಿಮ್ಯಾಂಡ್ ಇತ್ತು, ಓಕೆನಾ. ಸೊ ಈ ಸಂಸ್ಕೃತನ ನಾವು ಪ್ರಾಚೀನ ಭಾಷೆ ಅಂತ ಕರಿತೀವಿ ಮತ್ತು ದೇವ ಭಾಷೆ ಅಂತ ಕರಿತೀವಿ. ಆಗಿನ ಕಾಲದಲ್ಲಿ ಹೆಚ್ಚಾಗಿ ಜನ ಯೂಸ್ ಮಾಡ್ತಾ ಇರುವಂಥದ್ದೇ ಈ ಸಂಸ್ಕೃತ ಭಾಷೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ಥರ ಯೂಸ್ ಮಾಡ್ತೀವಿ. ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ಈ ಸಂಸ್ಕೃತನೇ ಯೂಸ್ ಮಾಡ್ತಾಯಿದ್ರು, ಓಕೆನಾ. ಸೊ ಇದು ಯಾವ ಜಾಗ ಅಂದರೆ ನಾನು ಬಂದಿರೋವಂಥದ್ದು ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಇದು ಸ್ಕೂಲು, ಓಕೆನಾ. ನೋಡಿ, ಶಾರದಮ್ಮ ಇದ್ದಾರೆ ಇಲ್ಲಿ ಎದುರುಗಡೆ. ಸೊ ನಾನು ಬಂದಿರುವಂಥ ಜಾಗ ಬಂದುಬಿಟ್ಟು ಇದು ಶಿವಮೊಗ್ಗ, ಓಕೆನಾ. ಶಿವಮೊಗ್ಗದಲ್ಲಿ ಬಂದಿದ್ದೀನಿ. ಈ ಶಿವಮೊಗ್ಗದಲ್ಲಿ ಮತ್ತೂರು ಅಂತ ಒಂದು ಗ್ರಾಮ ಇದೆ. ಸೊ ಇಲ್ಲಿ ಸಂಸ್ಕೃತನೇ ಯೂಸ್ ಮಾಡ್ತಾರೆ ಜನ, ಹೆಚ್ಚಾಗಿ ಸಂಸ್ಕೃತನೇ ಯೂಸ್ ಮಾಡ್ತಾರೆ. ಕನ್ನಡನ ಯೂಸ್ ಮಾಡ್ತಾರೆ, ತುಂಬ ರೇರು. ಅವ್ರ ವ್ಯಾವಹಾರಿಕ ಭಾಷೆ ಸಂಸ್ಕೃತವಾಗಿದೆ. ಮತ್ತು ಈ ಸ್ಕೂಲಲ್ಲಿ ಕೂಡ ಸಂಸ್ಕೃತನೇ ಹೇಳ್ಕೊಡ್ತಾರೆ. ಏನೇ ಇದ್ದರೂ ಅವ್ರಿಗೆ ಸಂಸ್ಕೃತದಲ್ಲೇ ಹೇಳ್ಕೊಡುವಂಥದ್ದು. ಪ್ರತಿಯೊಂದು ಕೂಡ ಅವರಿಗೆ ಸಂಸ್ಕೃತದಲ್ಲೇ ಇಲ್ಲಿ ಟೀಚಿಂಗ್ ಕೊಡ್ತಾರೆ, ಓಕೆನಾ. ಬೆಳಿಗ್ಗೆ ಸಂಜೆ ಆದರೆ ಅವರು ಸಂಸ್ಕೃತನೇ ಯೂಸ್ ಮಾಡ್ತಾರೆ, ಬೇರೆ ಯಾವ ಭಾಷೆ ಯೂಸ್ ಮಾಡಲ್ಲ. ಅಪ್ಪಿ ಕನ್ನಡ ಸ್ವಲ್ಪ ಯೂಸ್ ಮಾಡೋದು, ಹೆಚ್ಚಾಗಿ ಸಂಸ್ಕೃತನೇ ಯೂಸ್ ಮಾಡೋದು. ಸೊ ಇಲ್ಲಿ ವಿಶೇಷತೆ ಏನು ಅಂತ ನಿಮ್ಗೆ ಪ್ರತಿಯೊಂದು ಹೇಳ್ಕೊಡ್ತೀನಿ. ನೋಡಿ, ಶಾರದಾ ವಿಲಾಸ ಪ್ರೌಢಶಾಲೆ ಅಂತ ಇದೆ ಅಲ್ವಾ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ಇದು ಇರುವಂಥದ್ದು ಮತ್ತೂರು ಅನ್ನೋ ಗ್ರಾಮ, ಹೊಸಳ್ಳಿ. ಶಿವಮೊಗ್ಗ ಬಸ್ ಸ್ಟ್ಯಾಂಡಿಂದ ಒಂದು 7ರಿಂದ 8 ಕಿಲೋಮೀಟ್ರ್ ಆಗುತ್ತೆ. ಸೊ ಇಲ್ಲಿ ಪ್ರತಿಯೊಬ್ಬರು ಸಂಸ್ಕೃತ ಕಲಿತಾರೆ, ಓಕೆನಾ. ಈ ಸ್ಕೂಲಲ್ಲಿ ಪ್ರತಿಯೊಂದು ಮಕ್ಕಳು ಕೂಡ ಇಲ್ಲಿ ನೋಡಿ ಸಂಸ್ಕೃತ ಕಲಿತಾರೆ. ಪ್ರತಿಯೊಂದು ನಿಮ್ಗೆ ಕಾಣಿಸ್ತಾ ಇದೆ ನೋಡಿ. ಈಗೆಲ್ಲ ಕನ್ನಡದಲ್ಲಿ ಬರೆದಿದ್ದಾರೆ, ಮುಂಚೆ ಎಲ್ಲ ಪೂರ್ತಿ ಸಂಸ್ಕೃತ ಇತ್ತು. ಇವಾಗ ಕನ್ನಡ ಸಂಸ್ಕೃತ ಎಲ್ಲ ಕಲಿತಾ ಇದ್ದಾರೆ ನೋಡಿ, ಕಾರ್ಯಾಲಯ. ಸೊ ಇಲ್ಲಿನ ವಿಶೇಷತೆ ಏನಂದರೆ, ಇಲ್ಲಿನ ಹುಟ್ಟಿದಂಥ ಮಕ್ಕಳು ಪ್ರತಿಯೊಬ್ಬರು ಕೂಡ ಇಲ್ಲಿ ಲೋಕಲ್ ಯಾರೆಲ್ಲ ಇದ್ದಾರೆ ಅವರೆಲ್ಲ ಇಲ್ಲಿ ಬಂದು ವಿದ್ಯೆನ ಕಲಿತಾರೆ, ಸಂಸ್ಕೃತನ ಕಲಿತಾರೆ. ತುಂಬ ಚೆನ್ನಾಗಿರುತ್ತೆ. ಅವ್ರ ಪ್ರತಿಯೊಂದು ಭಾಷೆನೂ ಕೂಡ ಸಂಸ್ಕೃತವಾಗಿರುತ್ತೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಅವ್ರು ಮಾತಾಡುವಂಥ ಭಾಷೆ ಸಂಸ್ಕೃತನೇ ಆಗಿರುತ್ತೆ. ಸೊ ಇಲ್ಲಿ ಪ್ರತಿಯೊಬ್ಬರು ಚಿಕ್ಕ ಮಕ್ಕಳಿಂದ ಹಿಡಿದು 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಇಲ್ಲಿ ಸಂಸ್ಕೃತನೇ ಕಲಿತಾರೆ, ಓಕೆನಾ. ಸೊ ವೀಕ್ಷಕರೇ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗಲೂ ಸಂಸ್ಕೃತವನ್ನು ಮಾತನಾಡುವ ಏಕೈಕ ಜಿಲ್ಲೆ ಅಂದರೆ ಅದು ನಮ್ಮ ಶಿವಮೊಗ್ಗ ಮತ್ತೂರು ಗ್ರಾಮ, ಓಕೆನಾ. ಇಲ್ಲಿ ಸಂಸ್ಕೃತ ಬಿಟ್ಟರೆ ಬೇರೆ ಏನೂ ಮಾತಾಡಲ್ಲ, ಓಕೆನಾ. ಅದಕ್ಕೋಸ್ಕರನೇ ಫೇಮಸ್ ಇರುವಂಥದ್ದು. ಬಹಳ ಜನ ಬರ್ತಾರೆ, ತುಂಬ ಜನ. ಅದು ಸಂಡೇ ಅಂತೂ ತುಂಬ ಜನ ಇರ್ತಾರೆ ಇಲ್ಲಿ. ಆ್ಯಕ್ಚುಲಿ ನಾನು ಇವತ್ತು ಸ್ಯಾಟರ್ಡೇ ಬಂದಿರೋದು, ಓಕೆನಾ. ಸ್ವಲ್ಪ ಕಡಿಮೆ ಇದ್ದಾರೆ. ಬೆಳಗಿನ ಜಾವ ಸ್ವಲ್ಪ ಓಡಾಡೋದು ಕಡಿಮೆ, ಅವ್ರಿಗೂ ಮನೆ ಕೆಲಸ ಇರುತ್ತಲ್ಲ, ಸ್ವಲ್ಪ ಕಡಿಮೆ. ಇಲ್ಲಿ ನೋಡಿ, ಅವ್ರಿಗೆ ಮಕ್ಕಳಿಗೆ ಆಟಾಡೋ ಗ್ರೌಂಡು ಎಲ್ಲ ಇದೆ. ಮತ್ತು ಊರೊಳಗೆ ಕರ್ಕೊಂಡು ಹೋಗ್ತೀನಿ. ಬ್ರಾಹ್ಮಣರೆಲ್ಲ ಸಿಗ್ತಾರೆ ನಿಮಗೆ. ಇಲ್ಲಿ ಹೆಚ್ಚಾಗಿ ಬ್ರಾಹ್ಮಣರೇ ಇದ್ದಾರೆ. ಇಲ್ಲಿ ಯಾಕಷ್ಟು ಫೇಮಸ್ ಅಂದರೆ ಅದೇ ಸಂಸ್ಕೃತ ಜಾಸ್ತಿ ಮಾತಾಡ್ತಾರೆ, ಅದಕ್ಕೋಸ್ಕರ ಫೇಮಸ್ಸು. ಮತ್ತು ಇನ್ನೊಂದು ಏನು ಅಂದರೆ, ಆಗಿನ ಕಾಲದಲ್ಲಿ ಈ ಒಂದು ಮನೇಲಿ ಒಂದು ಹೆಣ್ಮಗು ಹುಟ್ಟಿದ್ರೆ ಬೇರೆ ಊರಿಗೆ ಕೊಡ್ತಾ ಇರಲಿಲ್ಲ, ಇಲ್ಲೇ ಕೊಡ್ತಾಯಿದ್ರು. ಅಂದರೆ ಆ ಗಂಡನ ಈ ಹೆಣ್ಣನ್ನ ಇಲ್ಲೇ, ಅಂದರೆ ಬೀಗರು ಎಲ್ಲ ಇಲ್ಲೇ ಆಗ್ತಿದ್ರು. ಒಬ್ರಿಗೊಬ್ರು ಇಲ್ಲೇ ಮದುವೆ ಮಾಡಿಕೊಡ್ತಿದ್ರು, ಗಂಡು ಹೆಣ್ಣಿಗೂ. ಇಲ್ಲಿ ಹೊರಗೆ ಕೊಡ್ತಾ ಇರಲಿಲ್ಲ. ಪ್ರತಿಯೊಂದು ಇಲ್ಲೇ ನಡೀತಿತ್ತು. ಮದುವೆ ಕೂಡ ಇಲ್ಲೇ ನಡೀತಿತ್ತು, ದೇವಸ್ಥಾನದಲ್ಲೇ ಮದುವೆ ನಡೀತಿತ್ತು. ಸೊ ಹಾಗಾಗಿ ಹೆಚ್ಚಾಗಿ ಹೊರಗಡೆ ಯಾರಿಗೂ ಇಲ್ಲಿ ಹೆಣ್ಮಗುನಾಗಲಿ ಕೊಡ್ತಾ ಇರಲಿಲ್ಲ. ಇಲ್ಲಿ ಲೋಕಲ್ಲೇ ಇರುವಂಥವರಿಗೆ ಮನೆಯವರಿಗೆ ಕೊಡ್ತಾಯಿದ್ರು. ಹಾಗಾಗಿ ಇಲ್ಲಿ ಆಲ್ಮೋಸ್ಟ್ ನೆಂಟರುಗಳೇ ಜಾಸ್ತಿ ಇರೋದು. ಒಬ್ರಿಗೊಬ್ರು ಚಿಕ್ಕಪ್ಪ ದೊಡ್ಡಪ್ಪ ಅವರೇ ಇರೋದು. ಆಲ್ಮೋಸ್ಟ್ ಎಲ್ಲ ನೆಂಟರೇ ಇರೋದು, ಬೀಗರುಗಳೇ ಇರೋದು. ಸೊ ಹೊರಗಿನವ್ರು ಯಾರೂ ಇಲ್ಲ. ಓಕೆ, ಈಗ ಊರೊಳಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಒಂದ್ಸರಿ ನೋಡಿಬಿಡಿ, ಓಕೆನಾ. ಶಾರದಾ ವಿಲಾಸ ಪ್ರೌಢ ಶಾಲೆ, ಶಿವಮೊಗ್ಗ ಮತ್ತೂರು ಗ್ರಾಮ. ಓಕೆ, ಈಗ ಊರೊಳಗೆ ಕರ್ಕೊಂಡು ಹೋಗ್ತೀನಿ, ಓಕೆನಾ.
ಎಲ್ಲ ಬಂದಿದ್ದು ಸೇರಿತ್ತು ಅಲ್ಲಿ. ಇದು ಹೋಗೋದು ಏನು ಕೇಳ್ಕೊಂಡು ಹೋದರು. ಅಲ್ಲಿ ಹೋಗಿ ಅಲ್ಲೊಂದು ದೊಡ್ಡ ಸಾಲು ಇಟ್ಟಿತ್ತು ಆ ಶಾಲನ್ನ. ಯಾಕೆ ಶಾಲನ್ನು ಕೇಳಿದ್ರು. ಹೀಗೆ ಹೇಳ್ತವ್ರು. ಯಾರು ಹೋಗ್ಬಿಟ್ಟು ಆ ಶಾಲೆ ಹೊತ್ಕೊಳ್ಳಲ್ಲ ಅವರು ಮಂತ್ರ ಹೇಳಬೇಕು. ಮಂತ್ರ ಹೇಳಬೇಕು. ಯಾರು ಕೇಳಿದ್ರು ಅವನೊಂದು ತಪ್ಪದೆ ಹೇಳಬೇಕು. ಉಲ್ಟಾ ಹೇಳಬೇಕು. ಉಲ್ಟಾ ಹೇಳಬೇಕು. ಹಿಂದೆ ಹೋದು ಹೊತ್ಕೊಂಬಿಟ್ರು. ಅವರೆಲ್ಲ ಕೇಳಿದ್ರು ಏನು ಹೇಳ್ತದ್ದು ಅಂತ. ಕೇಳಿದ್ರೆ ನೀನು ಏನಾದರೂ ಕೇಳಿ ನಾನು ಹೇಳ್ತೀನಿ. ಹೇಳ್ತೇನೆ. ವೇಷ್ಟಿ ಬರ ಅಂತ ಇದೆ, ಅದೇ ಹೇಳ್ಬೇಕು. ಅದು ಬಿಟ್ಟೇ ಹೋಗ್ಬೇಕು, ಹೇಳ್ತಾ ಹೋಗ್ಬೇಕು. ಎಲ್ಲಿ ವೇಷ್ಟಿ ಬರ್ತಾ ಆ ಬೆಟ್ಕೊಂಡು ಮುಂದೆ ಹೋಗ್ತಿದ್ದು. ಹಾಂ, ಗಾಪ ಹಾಕ್ಕೊಂಡು ಹೋಗ್ತೀವಿ. ನೀವು ಹುಟ್ಟು ಬೆಳೆದಿದ್ದಿಲ್ಲೇನಾ? ನಾವಿಲ್ಲ. ನಿಮಗೆ ಒಂದು ಎಷ್ಟು ವರ್ಷ? ಒಂದು 80 ಅಂದಾಜು? ನನಗೆ ಎಷ್ಟು ವರ್ಷ ಬೇರೆ ಅಂದಾಜು 82 ಇರ್ಬೋದು. ಇಲ್ಲ, ಹಾಂ, 70 ಆಗಿಲ್ಲ. 75? 70 ಆಗಿಲ್ಲ. 70 ಆಗಿಲ್ಲ. 2 ವರ್ಷ ಕಮ್ಮಿ. 2 ವರ್ಷ ಕಮ್ಮಿ. 68. 68. ಹಾಂ 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 ಹಾಂ. ಭಾಳ ಹಿರಿಯರ ಥರ ಇದ್ದೀರಾ, ಊರಿಗೆ ಹಿರಿಯರಾಗಿದ್ದೀರಾ. ಹಿಂಗೆ ಅದೇ ಸಂಸ್ಕೃತ ನಗರ ಅಂತ ಕರೀತಾರೆ. ನಾವು ಇಲ್ಲಿ ಏನಾಗಿದೆ ಅಂದರೆ ಶಿವಮೊಗ್ಗ ಜನಕ್ಕೆ ಹೆಚ್ಚು ಗೊತ್ತು, ಹೊರಗಡೆ ಬರೋರಿಗೆ ಜಾಸ್ತಿ ಗೊತ್ತಿಲ್ಲ. ಅವ್ರಿಗೆ ಈಗಿಲ್ಲ ಹಿಂಗೆ ಜೋಗ ಬರ್ತಾರೆ, ಹಿಂಗೆ ಸಾಗರ ನೋಡ್ಕೊತಾರೆ, ಸಿಗಂಧ ನೋಡ್ಕೊಂಡು ಹೋಗ್ತಾರೆ. ಇಲ್ಲಿಂದ ಸ್ವಲ್ಪ ಗೊತ್ತಾಗ್ಬಿಟ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ. ಬ್ರಾಹ್ಮಣರು ಯಾವ ಥರ ದಿನನಿತ್ಯ ಪೂಜೆ ಮಾಡ್ತಾರೆ, ಯಾವ ಥರ ಸಂಘದಲ್ಲಿ ಕೃಷ್ಣಾಶಾಸ್ತ್ರಿಗಳು ಇದ್ದು. ಹಾಂ, ಅದು ನಮ್ಮ ಎಲ್ಲ ಇದ್ದವರು ಇಲ್ಲಿಗೆ ಬಂದು ನಮಗೊಂದು ಸಂಸ್ಕೃತ ಕಲ್ತ್ಕೊಂಡು ಹೇಳೋಕ್ಕೆ ಎಲ್ಲ ಬಂದಿದ್ದು, ಪ್ರಚಾರಕ್ಕಾಗಿದ್ದು ಬಂದಿದ್ದು. ಅವ್ರು ಎಲ್ರಿಗೂ ಹೇಳ್ಕೊಡ್ತಾಯಿದ್ದು ಸಂಸ್ಕೃತ ಅಂದರೆ ಹೇಳೋದು ಹೇಗೆ ಅಂತ. ಹೌದು. ನಾವೆಲ್ಲ ಹೋಗಿ ಇಲ್ಲೇ ಬರ್ತಿತ್ತು. ಬ್ರಾಹ್ಮಣರ ಅಗ್ರಹಾರ ಇದು. ಹೌದು, ಅಗ್ರಹಾರ. ಬಂದು ಹೇಳ್ಕೊಡ್ತಿದ್ದು. ಆಮೇಲೆ ಸಂಧ್ಯಾ ವಂದನೆ ಎಲ್ಲ ಅಲ್ಲಿ ಕೆಳಗಡೆ ಮಾಡಕ್ಕೆ ಹೋಗ್ತಿರಲ್ಲ? ಹೌದು. ಈಗೆಲ್ಲ ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀರಾ? ಅವರಿಗೆ 1ನೇ ತರಗತಿಯಿಂದ 10ನೇ ತರಗತಿ ತನಕ ಸಂಸ್ಕೃತನ? ಹೌದು. ಇಲ್ಲಿ ಆ ಶಾಲೆ ಇದೆಯಲ್ಲ, ಶಾರದಾ? ಹಾಂ, 1ನೇ ತರಗತಿಯಿಂದ 10ನೇ ತರಗತಿ ತನಕ ಅವರಿಗೆ ಸಂಸ್ಕೃತನೇ ಕಳಿಸ್ಕೊಡ್ತಿದ್ದೀರಾ? ಎಲ್ಲ ಹೇಳ್ಕೊಡ್ತೀವಿ. ಹೌದು. ಕಲ್ತ್ಕೊಂಡ್ಬರ್ತಾರೆ. ಹೌದು. ಮತ್ತು ಈಗ ನೀವು ಮದುವೆ ಎಲ್ಲ ಆಗೋದ್ರೆ ಇಲ್ಲಿನವರಿಗೆ ಹತ್ರ, ಇದರೊಳಗಿನವರಿಗೆ ಇಲ್ಲಿ ಕಲ್ಯಾಣ ಮಂದಿರ ಇದೆ. ಹಾಂ. ಇಲ್ಲಿನ ಮಕ್ಕಳಿಗೆ ನೀವು ತಗೊತೀರಾ ಸೊಸೆಯಾಗಿ? ಹೌದು. ಆಗಿನ ಕಾಲದಲ್ಲಿ ಜಾಸ್ತಿ ಇತ್ತು, ಈಗ ಸ್ವಲ್ಪ ಕಾಲ ಚೇಂಜ್. ಹುಡುಗಿ ಮದುವೆ ಮಾಡ್ಕೊಳ್ಳ ಅಂತಲ್ಲ, ಮತ್ತು ನಮ್ಗೆ ಬೇಡ, ಹೊರಗಡೆ ಬೇಕು ನಮಗೆ ಅಂತ ಮದುವೆ ಮಾಡ್ತಾರೆ. ಮಾಡುವಂಥದ್ದು.